का क्राइसिस नहीं अभी सॉल्व करेंगे तो हम भूखे मर सकते हैं। उसकी वजह यह है कि इंडस बेसिन जो है वो ही हमारा लाइफलाइन है। 3/4 जो पानी हमारा आता है सर टोटल बाहर से आता है। हमारी 9 में से 10 में से 9 लोग जो है ये इंडस वाटर बेसिन के ऊपर ही रिलाय करके अपनी जिंदगी बसर कर रहे हैं। 90% स्टेटिस्टिक्स के मुताबिक 90% जो हमारी क्रॉप्स हैं, जो हमारी फसलें हैं, वो इस पानी पे डिपेंड करती हैं। हमारे जितने पावर प्रोजेक्ट्स हैं, जितने डैम्स हैं, वो इसी पानी के ऊपर बने हुए हैं। तो इसलिए अगर ये हम इसको हम समझते हैं कि ये एक वाटर बॉम्ब हमारे ऊपर पड़ा हुआ है जिसको हमने डिफ्यूज करना है, इसको ख़त्म करना है। अगर ये पानी का क्राइसिस नहीं अभी सॉल्व करेंगे। ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದನ್ನು ಇಟ್ಟುಕೊಡ್ತಾನೆ ಬರ್ತಾ ಇದೆ. ಮೊದಲು ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡಿ ಭಾರತ ಪಾಕಿಸ್ತಾನದ ವಿರುದ್ಧ ಜಲಯುದ್ಧವನ್ನು ಸಾರ್ಬಿಡ್ತು. ಅದಾದ ನಂತರ ಭಾರತ ಕೊಟ್ಟಂತ ಏಟಿನಿಂದ ಪಾಕಿಸ್ತಾನ ನಿಜವಾದ ಮರುಭೂಮಿಯಾಗ್ತಾ ಇದೆ. 90% ಜನ ಪಾಕಿಸ್ತಾನಿಯರು ಈ ಸಿಂಧೂ ನದಿಯ ನೀರನ್ನು ನಂಬಿದ್ರು. ಆದರೆ ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ಸಿಂಧೂ ನದಿಯನ್ನು ಸಿಂಧೂ ನದಿಯ ಹರಿವನ್ನು ಯಾವಾಗ ಭಾರತ ತಡೆ ಹಿಡಿತೋ, ಅದರ ಒಪ್ಪಂದವನ್ನು ರದ್ದು ಮಾಡ್ತೋ, ಅದಾದ ನಂತರ ಇದೀಗ ಪಾಕಿಸ್ತಾನದಲ್ಲಿ ಜನರು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಬಂದಿದೆ. ಅಂತ ಸತ್ಯವನ್ನೇ ಇದೀಗ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಬಾಯ್ಬಿಟ್ಟು ಹೇಳಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಯಾವ ರೀತಿಯ ಸತ್ಯವನ್ನು ಒಪ್ಕೊಳ್ತು? ಪಾಕಿಸ್ತಾನ ಸತ್ಯವನ್ನು ಒಪ್ಕೊಂಡು ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದ್ದು ಹೇಗೆ ಎಲ್ಲವನ್ನು ಡಿಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪಹಲ್ಗಾಮ್ ದಾಳಿ ಆದ ನಂತರ ಎಲ್ರಿಗೂ ಒಂದು ಕಣ್ಣಿಗೆ ಎದುರಾಗಿದ್ದಂದ್ರೆ ಭಾರತ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತು. 70ರಿಂದ 80 ಉಗ್ರನ್ನು ಹೊಡೆದಾಕ್ಬಿಡ್ತು. ಲೆಕ್ಕಕ್ಕೆ ಸಿಗದಂತ 150 ಉಗ್ರರು ಮಠ ಸಾದ್ರು. ಅದಾದ ನಂತರ ಭಾರತ ಪಾಕಿಸ್ತಾನದ ಮೇಲೆ ನೇರವಾಗಿ ಯುದ್ಧ ಮಾಡ್ತಲ್ಲ, ಆ ಯುದ್ಧದಲ್ಲೂ ಕೂಡ 60ರಿಂದ 70 ಸೈನಿಕರು ಹತರಾದ್ರು ಎನ್ನುವಂತ ಮಾಹಿತಿ ಇಡೀ ಜಗತ್ತಿನ ಮುಂದಿದೆ. ಮತ್ತು ಯುದ್ಧ 3ರಿಂದ 4 ದಿನಗಳ ಕಾಲ ಸತತವಾಗಿ ಯುದ್ಧ ಆಗ್ತಿರುವಾಗ ಆ ಯುದ್ಧದಿಂದ ಸ್ವಲ್ಪ ಗಲಿಬಿಲಿಗೊಂಡಂತ ಅಮೆರಿಕ ಕೂಡ ಭಾರತ ಪಾಕಿಸ್ತಾನದ ನಡುವೆ ಒಂದು ಮಾತುಕತೆ ನಡೆಸಿ ಯುದ್ಧವನ್ನ ಶಾಂತವಾಗಿಸುವ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನವನ್ನ ಮಾಡ್ತು. ಯಾಕಂದ್ರೆ ಈ ಎರಡು ರಾಷ್ಟ್ರಗಳು ಅಣು ಬಾಂಬನ್ನು ಹೊಂದಿದೆ, ಅಣು ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿ ಯಾವುದಾದ್ರೂ ಒಂದು ದೇಶ ತಲೆ ಕೆಟ್ಟು, ಅದರಲ್ಲೂ ಪಾಕಿಸ್ತಾನ ದೇಶ ತಲೆ ಕೆಟ್ಟು ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಎನ್ನುವ ಉದ್ದೇಶದಿಂದ ಅಮೆರಿಕದ ಉದ್ದೇಶ ಕೂಡ ಸರಿಯಾಗಿತ್ತು. ಅದಾದ ನಂತರ ಕದನ ವಿರಾಮ ಆಯಿತು. ಅಲ್ಲಿಗೆ ಆಪರೇಷನ್ ಸಿಂಧೂರ್ ಎನ್ನುವಂಥ ಯುದ್ಧ ಮುಗಿತು ಎನ್ನುವಂಥ ಅನೇಕ ಊಹಾಪೋಹಗಳು ಕಂಡು ಬರ್ತಾ ಇದ್ವು. ಆದರೆ ಭಾರತದ ಯುದ್ಧ, ಅದರಲ್ಲೂ ಜಲಯುದ್ಧ ಮುಗಿದಿರಲಿಲ್ಲ. ನೇರವಾಗಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡ್ತು. ಅಲ್ಲಿನ ಉಗ್ರನ ಹೊಡೆದಾಕರು ಕೂಡ ಪಾಕಿಸ್ತಾನಕ್ಕೆ ಅಂತ ಸಾವಿರಾರು ಉಗ್ರನ ಹುಟ್ಟಾಕುವಂಥ ಸಾಮರ್ಥ್ಯ ಇದೆ. ಯಾಕಂದರೆ ಅದು ಕೆಟ್ಟ ದೇಶ, ಅದು ಕೆಟ್ಟ ಕ್ರಿಮಿ. ಹಾಗಾಗಿ ಅದರ ಮುಂದೆ ನೀವು ಉಗ್ರವಾದಿಗಳನ್ನ ಹೊಡೆದಾಕುವಷ್ಟೇ ಜೊತೆಗೆ ಅದರ ಆಂತರಿಕವಾದ ಎಕಾನಮಿಯನ್ನು ಡೌನ್ ಮಾಡುವಂಥ ಮತ್ತು ಅದಕ್ಕೆ ತರಲು ಆಗದಂಥ ಒಂದು ವಸ್ತುವಿನ ಮೇಲೆ ನಿರ್ಬಂಧ ಹೇರಬೇಕಿತ್ತು. ಅದೇನೆಂದರೆ ಜಲಯುದ್ಧ. ನೋಡಿ, 1962ರಲ್ಲಿ ಆದಂಥ ಒಂದು ಜಲ ಒಪ್ಪಂದ ಇದೆಯಲ್ಲ, ಅಂದರೆ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡ್ತು. ಯಾವಾಗ ಪಾಕಿಸ್ತಾನದ ಪ್ರಚೋದಿತ ಉಗ್ರವಾದಿಗಳು ಪಹಲ್ಗಾಮ್ನ ಮೇಲೆ ದಾಳಿ ಮಾಡಿದ್ರಲ್ಲ, ಅದಾದ ಮರುಕ್ಷಣವೇ ಮಾರನೇ ದಿನವೇ ಅಂದರೆ ಏಪ್ರಿಲ್ 22ಕ್ಕೆ ಪಹಲ್ಗಾಮ್ ಮೇಲೆ ದಾಳಿ ಆಗತ್ತೆ. ಏಪ್ರಿಲ್ 23ಕ್ಕೆ ಭಾರತ CCH ಮೀಟಿಂಗ್ ಅನ್ನು ಕರೆದು ಜಲ ಒಪ್ಪಂದವನ್ನು ರದ್ದು ಮಾಡಿಬಿಡುತ್ತೆ. ಅದಾದ ನಂತರ ಭಾರತ ಆ ಸಿಂಧೂ ನದಿಯ ನೀರನ್ನ ತಡೆ ಹಿಡ್ಕೊಂಡು ಪಾಕಿಸ್ತಾನಕ್ಕೆ ಅಕ್ಷರಶಃ ಒಂದು ಮೊದಲ ಯುದ್ಧವನ್ನು ಸಾರ್ಬಿಡ್ತು. ಅದಾದ ನಂತರ ಪಾಕಿಸ್ತಾನಕ್ಕೆ ಯಾವ ತರಹದ ಒಂದು ತೊಂದರೆ ಆಯ್ತಂದ್ರೆ, ಸಿಂಧೂ ನದಿ ಎಲ್ಲ ಹರಿತಿತ್ತಲ್ಲ, ಸಿಂಧೂ ನದಿಯ ಸರಿಸುಮಾರು 70% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಅದು ಜೇಲಂ ಆಗಿರ್ಬೋದು, ಸಿಂಧೂ ನದಿಯ ಅನೇಕ ಪ್ರಾಂತ್ಯಗಳಲ್ಲಿ ಪಂಜಾಬ್ ಪ್ರಾಂತ್ಯ ಇರ್ಬೋದು, ಪಕ್ಕು ಪ್ರಾಂತ್ಯ ಇರ್ಬೋದು, ಹೀಗೆ ಅನೇಕ ಪ್ರಾಂತ್ಯಗಳಲ್ಲಿ ಸಿಂಧೂ ನದಿಯನ್ನು ನಂಬಿ 90% ಪಾಕಿಸ್ತಾನಿಯರು ಬೆಳೆಯನ್ನು ಬೆಳೀತಾ ಇದ್ರು, ಕುಡಿಯುವ ನೀರಿಗಾಗಿ ಉಪಯೋಗಿಸ್ಕೊಳ್ತಿದ್ರು ಮತ್ತು ಕ್ಯಾನಲ್ಗಳ ಮುಖಾಂತರ ಬೇರೆ ಬೇರೆ ಪ್ರಾಂತ್ಯಕ್ಕೆ ನೀರನ್ನು ಹರಿಸ್ತಾ ಇದ್ರು. ಆದರೆ ಭಾರತ ಯಾವಾಗ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿ ಪಾಕಿಸ್ತಾನದ ಮೇಲೆ ಘನಘೋರವಾದ ಜಲಯುದ್ಧವನ್ನು ಮಾಡ್ತಲ್ಲ, ಅದಾದ ನಂತರ ಪಾಕಿಸ್ತಾನ ಇದೀಗ ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅಂತ ಒಂದು ಸತ್ಯವನ್ನ ಪಾಕಿಸ್ತಾನದ MP ಮತ್ತು ಅಲ್ಲಿನ ವಿಶ್ಲೇಷಕರಾದಂಥ ಸೆನೆಟರ್ ಆದಂಥ ಸೈಯದ್ ಅಲಿ ಜಫರ್ ಅವರು ಸಂಸತ್ನಲ್ಲಿ ಘಂಟಾಘೋಷವಾಗಿ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಭಾರತ ವಾಟರ್ ಬಾಂಬನ್ನು
ಹಾಕಿದೆ ಮತ್ತು ಅದು ಟಿಕ್ ಟಿಕ್ ಎನ್ನುವ ಶಬ್ದ ಕೂಡ ಮಾಡ್ತಾ ಇದೆ. ಯಾವಾಗ ಇದು ಮತ್ತೆ ಮುಂದುವರಿಯುತ್ತಲ್ಲ, ಯಾವಾಗ ಭಾರತ ಪಾಕಿಸ್ತಾನಕ್ಕೆ ನೀರನ್ನು ಬಿಡಲ್ಲಲ್ಲ, ಅಲ್ಲಿಯ ತನಕ ಪಾಕಿಸ್ತಾನ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಭಾರತದ ಯುದ್ಧದಿಂದ, ಜಲಯುದ್ಧದಿಂದ, ಭಾರತ ಹಾಕಿದಂಥ ಒಂದು ವಾಟರ್ ಬಾಂಬ್ನಿಂದ ಈಗ ಪಾಕಿಸ್ತಾನಿಯರು ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪಾಕಿಸ್ತಾನ ಸ್ವತಃ ತಾನೇ ಮುಂದಾಗಿ ಭಾರತದ ಜೊತೆ ಮಾತುಕತೆಯಾಗಿ ಮಾಡಿ ಏನಾದರೂ ಮಾಡಿ ಸಿಂಧೂ ನದಿಯ ನೀರನ್ನು ವಾಪಸ್ ತರಲೇಬೇಕು. ಒಂದು ವೇಳೆ ಆ ಮಾತುಕತೆ ಆಗಲಿಲ್ಲ ಅಂದರೆ, ಒಂದು ವೇಳೆ ಆ ಮಾತುಕತೆ ಬಿದ್ದೋದ್ರೆ, ಒಂದು ವೇಳೆ ಆ ಮಾತುಕತೆ ಫಲಪ್ರದವಾಗಿಲ್ಲ ಅಂದರೆ ಪಾಕಿಸ್ತಾನದ ಸರಿಸುಮಾರು 90% ಜನ ಹಸಿವಿನಿಂದ ಸಾಯಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಮಾಡಿ ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಹರಿಬಿಡುವ ನಿಟ್ಟಿನಲ್ಲಿ ಒಂದು ಯುದ್ಧವನ್ನು ಮಾಡಬೇಕಾಗುತ್ತೆ, ಅಂದರೆ ಮಾತುಕತೆಯನ್ನು ಮಾಡಬೇಕಾಗತ್ತೆ. ಆ ಮಾತುಕತೆ ಫಲಪ್ರದವಾದರೆ ಮಾತ್ರ ಪಾಕಿಸ್ತಾನದ ಜನರು ಉಳಿಬಹುದು. ನೋಡಿ, ಇಲ್ಲಿ ಒಂದು ಗಮನಿಸಬೇಕಂದ್ರೆ, ನಾವು ಏನಾದರೂ ಒಂದು ಬ್ಯಾನ್ ಮಾಡಿದ್ರೆ ಅಥವಾ ಏನಾದರೂ ಒಂದು ವಸ್ತುಗಳನ್ನ ಬ್ಯಾನ್ ಮಾಡಿದ್ರೆ, ನಮ್ಮ ಸೇಬು ಅಥವಾ ಏನಾದರೂ ಒಂದು ವಸ್ತುಗಳನ್ನ ಪಾಕಿಸ್ತಾನಕ್ಕೆ ಹೋಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಬಾಯ್ಕಾಟ್ ಮಾಡಿಬಿಟ್ರೆ ಪಾಕಿಸ್ತಾನ ಬೇರೆ ಕಡೆ ಕುತಂತ್ರಿ ಚೀನಾದಿಂದ ತರಿಸ್ಕೋಬಹುದು, ಕುತಂತ್ರಿ ಟರ್ಕಿಯಿಂದ ತರಿಸ್ಬೋದು, ಬೇರೆ ಬೇರೆ ಕಡೆಯಿಂದ ತರಿಸ್ಬೋದು. ಆದರೆ ಯಾವಾಗ ಭಾರತ ನೀರನ್ನೇ ತಡೆ ಹಿಡಿದ್ಬಿಟ್ರೆ ಆ ನೀರನ್ನ ಬೇರೆ ಕಡೆಯಿಂದ ತರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಕಡೆ ಭಾರತ ಸಿಂಧೂ ನದಿಯ ನೀರನ್ನ ತಡೆ ಹಿಡಿದ್ರೆ ಮತ್ತೊಂದು ಕಡೆ ಎರಡನೇ ಯುದ್ಧವಾಗಿ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದ ಕಡೆ ಹರಿಯುವಂತ ಕಾಬೂಲ್ ನದಿಯ ನೀರಿಗೂ ಕೂಡ ಈಗ ದೊಡ್ಡದಂತ ಹೊಡೆತ ಬಿದ್ದಿದೆ. ಯಾಕಂದ್ರೆ ಕಾಬೂಲ್ ರಿವರ್ಗೆ ಭಾರತ ಒಂದು ಅಣೆಕಟ್ಟನ್ನು ಕಟ್ಟುವ ಹೆಲ್ಪ್ ಮಾಡ್ತಿದೆ. ಯಾಕಂದ್ರೆ ಆ ಅಣೆಕಟ್ಟನ್ನು ಕಟ್ಟಿಬಿಟ್ರೆ ಅದು ಅಫ್ಘಾನಿಸ್ತಾನಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಹರಿಯುವಂತ ನೀರಿದೆಯಲ್ಲ, ಕಾಬೂಲ್ ನೀರಿದೆಯಲ್ಲ, ಅದು ಕೂಡ ಪಾಕಿಸ್ತಾನಕ್ಕೆ ಹೋಗಲ್ಲ. ಹಾಗಾಗಿ ಸಾತೂಟ್ ಎನ್ನುವಂಥ ಡ್ಯಾಮ್ ಕಟ್ಟಿ ಪಾಕಿಸ್ತಾನಕ್ಕೆ ಮತ್ತೊಂದು ಮರ್ಮಾಘಾತವನ್ನು ಮಾಡಿದೆ. ಒಂದ್ ಕಡೆ ಸಿಂಧೂ ನದಿಗೆ ನೀರನ್ನ ತಡೆದು ಹಿಡಿದು, ಅಂದ್ರೆ ಸಿಂಧೂ ನದಿಯ ಇಂಡಸ್ ಟ್ರೀಟಿ ಎನ್ನುವಂಥ ಒಪ್ಪಂದವನ್ನು ರದ್ದು ಮಾಡಿ ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಹೋಗುವಲ್ಲಿ ತಡೆ ಹಿಡಿದ್ರೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಹರಿಯುವಂತ ಈ ಕಾಬೂಲ್ ರಿವರ್ ಅನ್ನು ಕೂಡ ತಡೆ ಹಿಡಿಯುವ ನಿಟ್ಟಿನಲ್ಲಿ ಇದೀಗ ಡ್ಯಾಮ್ನ ಕಟ್ಟುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ಕೂಡ ವೇಗವನ್ನು ಪಡೆದುಕೊಂಡು ಅಲ್ಲಿ ಸಾತೂಟ್ ಡ್ಯಾಮ್ ಅನ್ನ ಕಟ್ಟುವಲ್ಲಿ ವೇಗವನ್ನು ಪಡ್ಕೊಂಡು ಪಾಕಿಸ್ತಾನಕ್ಕೆ ಮತ್ತೊಂದು ಏಟನ್ನು ಕೊಟ್ಟರೆ. ಹೀಗಾಗಿ ಪಾಕಿಸ್ತಾನ ನೀರಿಲ್ದ ಸಾಯ್ಬೇಕು, ಹಸುವಿನಿಂದ ಸಾಯ್ಬೇಕು ಎನ್ನುವಂತ ಘನಘೋರವಾದ ಯುದ್ಧವನ್ನ ಮಾಡ್ತಿದೆ. ಅಂತ ಒಂದು ಸಂಗತಿಯನ್ನ ಸೆನೆಟರ್ ಆದಂತ ಅಥವಾ MP ಆದಂತ ಸೈಯದ್ ಅಲಿ ಜಫರ್ ಅವರು ಪಾಕಿಸ್ತಾನದ ಪಾರ್ಲಿಮೆಂಟ್ ನಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾರೆ. ನೋಡಿ, ವಿರೋಧ ಪಕ್ಷದವರು ಹೇಳಿದ್ದಾರೆ ಅಂದ್ಕೊಳ್ಳೋದು ವಿರೋಧ ಅಲ್ಲ. ಭಾರತದಲ್ಲಿ ಕೂಡ ವಿರೋಧ ಪಕ್ಷದವರು ಏನಾದ್ರು ಹೇಳ್ಬಿಟ್ರೆ ನಾವು ಅದನ್ನು ವಿರೋಧ ಮಾಡ್ತೇವೆ. ಅಲ್ಲೂ ಕೂಡ ಕೆಲವೊಂದು ಸತ್ಯ ಇರುತ್ತೆ. ಪಾಕಿಸ್ತಾನದ ಸಂಸದರಾದಂಥ, ನ್ಯಾಷನಲ್ ಅಸೆಂಬ್ಲಿಯ ಸದಸ್ಯರಾದಂಥ ಸೈಯದ್ ಅಲಿ ಜಫರ್ ಅವರು ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಶಹಬಾಜ್ ಶರೀಫ್ ಅವರು ಒಂದು ಮಾತುಕತೆಯನ್ನು ಮಾಡಲೇಬೇಕು. ಒಂದು ವೇಳೆ ತಮ್ಮ ಹಠಕ್ಕೆ ಬಿದ್ದು, ತಮ್ಮ ಘನಘೋರವಾದಂಥ ಒಂದು ಪ್ರತಿಷ್ಠೆಗೆ ಬಿದ್ದು ಆ ಸಿಂಧೂ ನದಿಯ ನೀರನ್ನು ತರದೇ ಇದ್ರೆ ಅದರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಹಾನಿಯಾಗುತ್ತೆ. ಎಕಾನಮಿ ಡೌನ್ ಆಗುತ್ತೆ, GDP ಡೌನ್ ಆಗುತ್ತೆ. ಜೊತೆಗೆ ಪಾಕಿಸ್ತಾನ ಅದರಲ್ಲೂ ಹಸಿವಿನಿಂದ ಸಾಯಬೇಕಾಗುತ್ತೆ. 90% ಪಾಕಿಸ್ತಾನಿಯ ಜನರು ಬೆಳೆ ಬೆಳೆಯಲಿಕ್ಕೆ, ಕುಡಿಲಿಕ್ಕೆ ಎಲ್ಲವೂ ಕೂಡ ಸಿಂಧೂ ನದಿಯ ನೀರನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಬಾಯ್ಬಿಟ್ಟು ತಾವು ಯುದ್ಧ ಗೆದ್ದಿದ್ದೇವೆ, ನಾವು ಇಡೀ ಪ್ರಪಂಚಕ್ಕೆ ಹೆದರ್ಸ್ತೇವೆ, ಅಣುಬಾಂಬ್ ಹಾಕ್ತೇವೆ ಅನ್ನೋಂಥ ಏನೇ ಯುದ್ಧ ಮಾಡಿದ್ರು ಕೂಡ, ಬೊಗಳೆ ಬಿಟ್ಟರು ಕೂಡ ಪಾಕಿಸ್ತಾನದ ನಿಜವಾದ ಸಂಗತಿಯನ್ನು ಒಪ್ಕೊಂಡಿದ್ದಾರೆ ಅಲ್ಲಿನ ಸೆನೆಟರ್ ಆದಂಥ ಸೈಯದ್ ಅಲಿ ಜಫರ್ ಅವರು. ಹೀಗಾಗಿ ಸೈಯದ್ ಅಲಿ ಜಫರ್ ಅವರು ಹೇಳಿದಂಥ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ದೊಡ್ಡದಾದ ಸದ್ದನ್ನು ಮಾಡುತ್ತದೆ. ಇನ್ನು ಮುಂದಾದರೂ ಕೂಡ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಅರೆ ಉಚ್ಚ ಶಹಬಾಜ್ ಶರೀಫ್ ಅವರು ಭಾರತದ ಜೊತೆಗೆ ಶಾಂತಿ ಮಾತುಕತೆಗೆ ತಲೆ ಬಾಗಲೇಬೇಕಾಗುತ್ತೆ ಅಥವಾ ಮಂಡಿ ಊರಲೇಬೇಕಾಗುತ್ತೆ. ಒಂದು ವೇಳೆ ತನ್ನ ಅಹಂಕಾರವನ್ನೇ, ತನ್ನ ಯುದ್ಧ ಸಾಮರ್ಥ್ಯವನ್ನೇ, ತನಗೆ ಚೀನಾ ಕೊಟ್ಟಂತ ಒಂದು ದೊಡ್ಡದಾದಂಥ ಬೆಂಬಲವನ್ನೇ ತನ್ನ ಶಕ್ತಿ ಅಂತ ಬಿಂಬಿಸ್ಲಿಕ್ಕೆ ಹೊರಟ್ರೆ ಪಾಕಿಸ್ತಾನ ಹಸಿವಿನಿಂದ ಸಾಯಬೇಕಾಗತ್ತೆ ಎನ್ನುವಂಥ ಮುನ್ನೆಚ್ಚರಿಕೆಯನ್ನ ಅಲ್ಲಿನ ಸಂಸದರಾದಂಥ, ನ್ಯಾಷನಲ್ ಅಸೆಂಬ್ಲಿಯ ಸದಸ್ಯರಾದಂಥ ಸೈಯದ್ ಅಲಿ ಜಫರ್ ಅವರು ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಹಸುವಿನಿಂದ ಸಾಯುವಂತ ಒಂದು ಗತಿ ಬರುತ್ತೆ. ಇನ್ನು ಮುಂದಾದರೂ ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನು ಬಿಟ್ಟು ಭಯೋತ್ಪಾದನೆಯನ್ನು ಬಿಟ್ಟರೆ ಪಾಕಿಸ್ತಾನ ಕೂಡ ಒಂದು ಒಳ್ಳೆ ಮನಸ್ಸನ್ನು ಮಾಡಬಹುದು. ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಇದೇ ದೊಡ್ಡ ಹೊಡೆತ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.